Find the value of sine 15 degree. We have to find the value of sine 15 degree. Solution: sine 15 degree equals to, so ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ sine 15 degree is equal to sine of 15 ಡಿಗ್ರಿನ ನಾನು 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರ್ಕೊಳ್ತೀನಿ. ನೋಡಿ, 45 minus 30 means 15 degree. Now this is in the form of sine of x minus y. Sine of x minus y is given by sine x cos y minus cos x sin y. Therefore sine of x minus y is equal to sin x cos y minus cos x sin y. So it is equal to sine x ಅಂತಂದರೆ 45 ಡಿಗ್ರಿ, sin x cos y, y ಅಂದರೆ 30 ಡಿಗ್ರಿ, ಮೈನಸ್ cos x sin y, cos x ಅಂದರೆ 45 ಡಿಗ್ರಿ, sin y ಅಂತಂದರೆ 30 ಡಿಗ್ರಿ. Now it is equal to sin 45 ಅಂತಂದರೆ 1 by root 2, sin 30 cos 60 1 by 2, sin 60 cos 30 root 3 by 2, sin 45 cos 45 1 by root 2. ಸೊ ಈ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು. sin 45 is 1 by root 2. ಅಗೇನ್ cos 30, ಈಗ ತಾನು ಹೇಳಿದ್ನಲ್ಲ ನಾನು, sin 60 cos 30 root 3 by 2. So it is root 3 by 2. Minus cos 45 is 1 by root 2. Sin 30 is 1 by 2. So it is equal to, ಇಲ್ಲಿ ಅಬ್ಸರ್ವ್ ಮಾಡಿದರೆ 1 by 2 root 2 ಕಾಮನ್ ಬರುತ್ತೆ. ಸೊ ಟೇಕ್ 1 by 2 root 2 ಆಸ್ ಅ ಕಾಮನ್ ಫ್ಯಾಕ್ಟರ್. ಸೊ 2 ಇದೆ, ರೂಟ್ 2 ಇದೆ, 2 ಇದೆ, ರೂಟ್ 2 ಇದೆ, ಕಾಮನ್ ಬಂತು. ಸೊ ಬ್ರಾಕೆಟ್ ಒಳಗಡೆ ರೂಟ್ 3 ಮೈನಸ್ 1 ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ 2 ರೂಟ್ 2. ಸೊ ಇಷ್ಟು ಬಿಟ್ಟರೆ ಸಾಕು. ಇಲ್ಲ ನಾನು ಫರ್ದರ್ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಈ ರೂಟ್ 2ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ, ಕೆಳಗಡೆನೂ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡಿ ಏನೇನೋ ಸಮಥಿಂಗ್ ಮಾಡ್ಬೋದು, ಬಟ್ ಐ ಥಿಂಕ್ ಇಟ್ ಈಸ್ ಇನಫ್. ಸೊ ಸೈನ್ 45 ಅಂದರೆ ಸೈನ್ ಆಫ್ 15 ಡಿಗ್ರಿ ಅಂದರೆ ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ 2 ರೂಟ್ 2. ಸೊ ಇಷ್ಟು ಬರಿಬಹುದು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ರೀತಿ ಸಾಲ್ವ್ ಮಾಡೋಣ. ಈಗ ಸಿಮಿಲರ್ ಪ್ರಾಬ್ಲಮ್ಸ್ ಇವು. 15 ಡಿಗ್ರಿ ನೋಡಿ, ನಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳು ಗೊತ್ತಿದೆ. 30 ಡಿಗ್ರಿ, 45 ಡಿಗ್ರಿ, ಈ ರೀತಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳು ಗೊತ್ತಿದೆ. ಹಾಗಾಗಿ ನಾವೇನು ಮಾಡ್ತಿದ್ವಿ, ಅವುಗಳನ್ನು ಯೂಸ್ ಮಾಡಿಕೊಂಡು ಮತ್ತೊಂದಷ್ಟು ಆ್ಯಂಗಲ್ಸ್ಗಳನ್ನು, ಎಕ್ಸ್ಟ್ರಾ ಆ್ಯಂಗಲ್ಸ್ಗಳನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ ಈಗ ಒಂದು ಹೊಸ ಆ್ಯಂಗಲ್ ಫೈಂಡ್ ಮಾಡಿದ್ವಿ, ಸೈನ್ 15 ಡಿಗ್ರಿ, ರೂಟ್ 3 ಮೈನಸ್ 1 ಬೈ 2 ರೂಟ್ 2. ಸೊ ಇದನ್ನು ಕೂಡ ನೆನ್ಪಿಟ್ರೆ ಒಳ್ಳೆಯದು ಅಂತ. ನೆಕ್ಸ್ಟ್ ಒನ್, sin 75 degree. Find the value of sin 75 degree. First one, sin 75 degree is equal to sin, ಅಲ್ಲಿ 45 ಮೈನಸ್ 30 ಡಿಗ್ರಿ ಬರೆದಿದ್ವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 45 ಪ್ಲಸ್ 30 ಡಿಗ್ರಿ ಬರೀತೀವಿ. ನೋಡಿ, 45 ಪ್ಲಸ್ 30 ಡಿಗ್ರಿ ಅಂತಂದರೆ 75. Now it is in the form of sin of x plus y. Sin of x plus y is nothing but sin x cos y, sin x cos y plus cos x sin y. So ಈ ಫಾರ್ಮುಲಾ, therefore it is equal to sin x ಅಂದರೆ 45 ಡಿಗ್ರಿ, cos y, y ಅಂದರೆ 30 ಡಿಗ್ರಿ, sin x cos y plus cos x sin y, cos x ಅಂದರೆ 45 ಡಿಗ್ರಿ, sin y ಅಂದರೆ 30 ಡಿಗ್ರಿ. Therefore it is equal to sin 45, already we know that it is 1 by root 2, cos 30 it is root 3 by 2, plus cos 45 is 1 by root 2 and sin 30 is 1 by 2.
Now take 1/2 root 2 as common factor. 1/2 root 2 as a common factor. So we get root 3 plus 1. ಅಲ್ಲಿ root 3 minus 1 ಉಳಿದಿತ್ತು, ಇಲ್ಲಿ root 3 plus 1 ಉಳಿದಿತ್ತು. ಸೊ root 3 plus 1 ಅನ್ನ ಒಂದು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು ನಾವು root 3 plus 1 divided by 2 root 2 ಅಂತ ಹೇಳ್ಬೋದು. Therefore sin 75 ಮತ್ತು sin 15 ಡಿಗ್ರಿ ಈಗ ಸಿಕ್ತು. ನಾವು ಇದೇ ರೀತಿ ನಾವೇನ್ ಮಾಡೋಣ ಅಂತಂದ್ರೆ tan 15 ಡಿಗ್ರಿನ ಕ್ಯಾಲ್ಕುಲೇಟ್ ಮಾಡೋಣ. tan 15 ಡಿಗ್ರಿ ಓಕೆ. Second one, tan 15 degree. Tan 15 degree ಇದನ್ನ same as it is tan of 45 degree minus 30 degree ಅಂತ ಬರೀಬಹುದು. Now it is in the form of tan of x minus y. Tan of x minus y ಫಾರ್ಮುಲಾ ಏನಿದೆ ಇಲ್ಲಿ ಬರೀತೀನಿ ನೋಡಿ. Tan of x minus y is equal to tan x minus tan y whole divided by 1 plus tan x into tan y ಅಂತ ಇದೆ. So in place of x write 45 degree and in place of y write 30 degree. So it is equal to tan x ಅಂದ್ರೆ tan 45 degree minus tan 30 degree divided by 1 plus tan 45 degree into tan 30 degree. So tan 45 degree ಅಂತಂದ್ರೆ we know that it is 1 minus tan 30 degree ಅಂತಂದ್ರೆ we know that it is 1 by root 3 whole divided by 1 plus tan 45 ಅಂತಂದ್ರೆ 1 into tan 30 ಅಂತಂದ್ರೆ 1 by root 3. ಈಗ ನ್ಯೂಮರೇಟರ್ ಅಲ್ಲಿ ಮತ್ತು ಡಿನಾಮಿನೇಟರ್ ಅಲ್ಲಿ ನೋಡಿ root 3 ಇದೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ. ಸೊ LCM ತಗೊಂಡ್ರೆ root 3 ಇಲ್ಲಿ ಬರುತ್ತೆ. ಸೊ root 3 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ root 3 minus 1 ಇದು ನ್ಯೂಮರೇಟರ್ ಹೋಲ್ ಡಿವೈಡೆಡ್ ಬೈ 1 into 1 by root 3 ಅಂದ್ರೆ 1 by root 3 ನೇ. ಸೊ root 3 ಇಲ್ಲಿ LCM ತಗೊಂಡ್ರೆ root 3 plus 1 ಆಗುತ್ತೆ ಇಲ್ಲಿ. ಸೊ root 3 plus 1 divided by root 3 ಆಯ್ತು. Now root 3 gets cancelled. So we get root 3 minus 1 in the numerator and root 3 plus 1 in the denominator. So tan 15 degree ಅಂತಂದ್ರೆ root 3 minus 1 divided by root 3 plus 1. So it is equal to root 3 minus 1 divided by root 3 plus 1. ಸೊ ಈ ರೀತಿ ನಾವೇನ್ ಮಾಡ್ಬೋದು ಅಂತಂದ್ರೆ ಇದನ್ನ ಫರ್ದರ್ ನಾವು ಸಿಂಪ್ಲಿಫೈ ಮಾಡೋದಾದ್ರೆ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ನನಗೆ ಈ ರೂಟ್ ಬೇಡ ಅಂತ ಅಂದ್ರೆ ನಾವೇನ್ ಮಾಡ್ಬೋದು ಕಾಂಜುಗೇಟ್ ಅಥವಾ ರ್ಯಾಷನಲೈಸ್ ಮಾಡ್ಬೋದು. ಸೊ ಅದಕ್ಕೆ root 3 plus 1 ಅನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ನಾವು ಮಲ್ಟಿಪ್ಲೈ ಮಾಡಬೇಕು ನ್ಯೂಮರೇಟರ್ಗೆ ಮತ್ತೆ ಡಿನಾಮಿನೇಟರ್ಗೆ. ಸೊ root 3 plus 1 ಅನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂದ್ರೆ root 3 minus 1. ಸೊ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದಾಗ ಸೊ ನ್ಯೂಮರೇಟರ್ ಏನಾಯ್ತು root 3 minus 1 into root 3 minus 1 ಅಂತಂದ್ರೆ root 3 minus 1 whole square. ಸೊ root 3 minus 1 whole square ಅಂದ್ರೆ root 3 into root 3 is 3. root 3 into minus 1 is minus root 3. minus 1 into root 3 is minus root 3. minus 1 into minus 1 is plus 1 whole divided by this will be in the form of a plus b into a minus b. a plus b into a minus b ಅಂದ್ರೆ a square minus b square. So a square ಅಂದ್ರೆ root 3 square minus 1 square. ಸೊ ಇಷ್ಟ ಆಗ್ತದೆ. ಈಗ 3 plus 1 4 ಈ ಪಾರ್ಟ್ ಒಂಚೂರು ಅರೇಂಜ್ ಮಾಡ್ಕೊಳ್ತೀನಿ ನಾನು. ಅಷ್ಟು ಬಿಟ್ಟು ನಡೀತದೆ, ಪ್ರಾಬ್ಲಮ್ ಇಲ್ಲ. ಬಟ್ ಒಂದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ತಿದ್ದೀನಿ ನಾನು. ಈಗ ನೋಡಿ ಈ 3 plus 1 ಎಷ್ಟಾಯ್ತು 4 minus root 3 minus root 3 it is minus 2 root 3 whole divided by root 3 ನ ಸ್ಕ್ವೇರ್ ಮಾಡಿದ್ರೆ 3 minus 1 ನ ಸ್ಕ್ವೇರ್ ಮಾಡಿದ್ರೆ 1. So it is equal to 4 minus 2 root 3 ಇಂದ 2 ಕಾಮನ್ ತೆಗಿರಿ
ಬ್ರಾಕೆಟ್ ಒಳಗಡೆ 2 ಮೈನಸ್ ರೂಟ್ 3 ಅಂತ ಉಳಿತದೆ. ಹೋಲ್ ಡಿವೈಡ್ ಬೈ 3 ಮೈನಸ್ 1 ಇಸ್ 2. ಸೊ 2 ಕ್ಯಾನ್ಸಲ್ ಆದರೆ ಫೈನಲಿ ನಮಗೆ 2 ಮೈನಸ್ ರೂಟ್ 3 ಅಂತ ಉಳಿತದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 15 ಡಿಗ್ರಿ. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಬೇರೆ ಬೇರೆ ಆ್ಯಂಗಲ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು.